76 question. Which of the following conditions require geometric surveying? Geometric surveying ಯಾವುದಕ್ಕೆ ಯಾವ ಕಂಡೀಷನಲ್ಲಿ ಯೂಸ್ ಮಾಡ್ತಾರೆ ಅಂತೇಳಿ. ಓಕೆ, ಇದು ಬಂದ್ಬಿಟ್ಟು ಸರ್ವೆ ಆಫ್ ದಿ ಕಂಟ್ರಿ ಮಾಡುವಾಗ ನಮಗೆ ಜಿಯೋಮೆಟ್ರಿಕ್ ಸರ್ವೇಯಿಂಗ್ ಮಾಡ್ತಾರೆ. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ವರ್ಕ್ಯಾಬಿಲಿಟಿ ಎನ್ಹ್ಯಾನ್ಸಿಂಗ್ ಏಜೆಂಟ್ ಅಂತ, ಅಂದರೆ ವರ್ಕ್ಯಾಬಿಲಿಟಿನ ಎನ್ಹ್ಯಾನ್ಸ್ ಮಾಡೋದು ಏಜೆಂಟ್ ಅಲ್ಲ ಅಂತ ಕೇಳ್ತಾರೆ ಕೆಳಗೆ ಇದರಲ್ಲಿ ಆಪ್ಷನ್ನಲ್ಲಿ. ಓಕೆ, ಇದರಲ್ಲಿ ಸಿಲಿಕಾ ಫ್ಯೂಮ್. ಓಕೆ, ಇದೆಲ್ಲ ಮೂರು ವರ್ಕ್ಯಾಬಿಲಿಟಿನ ಮಾಡೋದಂಥದ್ದು. ಓಕೆ, ಇದು ಮೂರು ಪ್ಲಾಸ್ಟಿಸೈಸರು, ಏರ್ ಎಂಟ್ರೈನಿಂಗ್ ಏಜೆಂಟ್ಸ್ ಮತ್ತು ಸೂಪರ್ ಪ್ಲಾಸ್ಟಿಸೈಸರ್ಸ್. ಸಿಲಿಕಾ ಫ್ಯೂಮು ವರ್ಕ್ಯಾಬಿಲಿಟಿ ಎನ್ಹ್ಯಾನ್ಸ್ ಮಾಡೋ ಏಜೆಂಟ್ ಅಲ್ಲ. ಓಕೆ, 78. ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಡ್ಮಿಕ್ಸರ್ ಟು ಎಕ್ಸಲರೇಟ್ ದಿ ಸೆಟ್ಟಿಂಗ್ ಟೈಮ್ ಆಫ್ ಕಾಂಕ್ರೀಟ್ ಈಸ್ ವಿಚ್ ಆಫ್ ದಿ ಫಾಲೋವಿಂಗ್. ಓಕೆ, ಇದು ಕ್ಯಾಲ್ಶಿಯಂ ಕ್ಲೋರೈಡ್ ಬರುತ್ತೆ. ಓಕೆ, ಇದು ಜಿಪ್ಸಮ್ ಏನು ಮಾಡುತ್ತೆ, ಸೆಟ್ಟಿಂಗ್ ಟೈಮ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಸೆಟ್ಟಿಂಗ್ ಟೈಮ್ ಆಫ್ ದಿ ಕಾಂಕ್ರೀಟ್ ಇನ್ಕ್ರೀಸ್ ಮಾಡುತ್ತೆ, ಇದು ಡಿಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ದಿ ಟೈಪ್ ಆಫ್ ಬಾಂಡ್ ಇನ್ ವಿಚ್ ಎವ್ರಿ ಅದರ್ ಕೋರ್ಸಸ್ ಕಂಟೈನ್ಸ್ ಬೋತ್ ಹೆಡರ್ ಆ್ಯಂಡ್ ಶೋಲ್ಡರ್ಸ್ ಈಸ್ ಕಾಲ್ಡ್. ಶೋಲ್ಡರ್ ಅಂದರೆ ಅದೇ ಸ್ಟ್ರೆಚರ್ ಅಂತ ಅರ್ಥ. ಓಕೆ, ಈ ಥರ ಸ್ಟ್ರೆಚರು, ಹೆಡ್ಡರು ಮತ್ತು ಸ್ಟ್ರೆಚರು, ಹೆಡ್ಡರು, ಇದು ಫ್ಲೇಮಿಶ್ ಬಾಂಡ್ ಆಗುತ್ತೆ. ಓಕೆ, ಇಂಗ್ಲೀಷ್ ಬಾಂಡ್ ಅಂದರೆ ಸ್ಟ್ರೆಚರು, 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 ಆಮೇಲೆ ಹೆಡ್ಡರು, 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 ಈ ಥರ ಬರುತ್ತೆ. ಅಂದರೆ ಒಂದು ಲೈನ್ ಫುಲ್ ಸ್ಟ್ರೆಚರ್, ಒಂದು ಲೈನ್ ಫುಲ್ ಹೆಡ್ಡರ್ ಇದ್ದರೆ ಅದು ಇಂಗ್ಲೀಷ್ ಬಾಂಡು. ಸ್ಟ್ರೆಚರ್ ಹೆಡ್ಡರ್, ಸ್ಟ್ರೆಚರ್ ಹೆಡ್ಡರ್ ಇದ್ದರೆ ಅದು ಫ್ಲೇಮಿಶ್ ಬಾಂಡ್. ಇದ್ರ ಇಂಗ್ಲೀಷ್ ಬಾಂಡು ಜಾಸ್ತಿ ಯೂಸ್ ಮಾಡೋಂಥದ್ದು, ಯಾಕಂದರೆ ಇದು ಸ್ಟ್ರಾಂಗ್ ಬಾಂಡ್ ಆಗಿರ್ತದೆ. ಓಕೆ, ನೆಕ್ಸ್ಟ್ 80 ಕ್ವಶನ್. ಇನ್ ಸಾಯಿಲ್ ಕನ್ಸಾಲಿಡೇಷನ್ ವಾಟ್ ಈಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ವಿಚ್ ಟೇಕ್ ಪ್ಲೇಸ್ ಆಫ್ಟರ್ ಲೋಡಿಂಗ್. ಓಕೆ, ಇದು GT ಕ್ವಶನು. ಓಕೆ, ಇದು ಕೇಳಿದ್ದಾರೆ, ಇದು ಒಂದು 4 ಆಪ್ಷನ್ ಕೊಟ್ಟು ಸೀಕ್ವೆನ್ಸಲ್ಲಿ ಬರಿ ಅಂತ ಹೇಳಿದ್ದಾರೆ. ಓಕೆ, ಸೀಕ್ವೆನ್ಸಲ್ಲಿ ನೋಡಿರಿ, ಫಸ್ಟ್ನೇದು ಏನಾಗುತ್ತೆ, ಡಿಕ್ರೀಸ್ ಇನ್ ಎಕ್ಸಸ್ ಪೋರ್ ಪ್ರೆಷರ್, increase in total stress, development of excess pore pressure, increase in effective stress. Select the code for the correct answer from the options given below. ಇದರ ಆನ್ಸರು C ಆಗುತ್ತೆ. ಫಸ್ಟ್ B ಆಗುತ್ತೆ, ಆಮೇಲೆ C ಆಗುತ್ತೆ, ಆಮೇಲೆ A ಆಗುತ್ತೆ, ಆಮೇಲೆ D ಆಗುತ್ತೆ. ಓಕೆ, ಇದು ಸೀಕ್ವೆನ್ಸ್ 1 2 3 4 ಇದು ಸೀಕ್ವೆನ್ಸ್. ಓಕೆ, $81 question. The base width of an elementary profile of the gravity dam is height h is b. The specific gravity of the material of the dam is g and uplift pressure coefficient is k. The correct relationship for no tension at the heel is given by no tension at the heel. Okay, toe ಮತ್ತು heel ಅಂತೀವಲ್ಲ ಇದಕ್ಕೆ, ಇದು ಗ್ರಾವಿಟಿ ಡ್ಯಾಮ್ ಅಂತ ತಿಳ್ಕೊಳ್ಳಿ. ಈ ಥರ ಗ್ರಾವಿಟಿ ಡ್ಯಾಮ್ ಬರುತ್ತೆ. ಓಕೆ, ಇದು ಅಪ್ ಸ್ಟ್ರೀಮು, ಇದು ಡೌನ್ ಸ್ಟ್ರೀಮು, ಇದು ಟೋ, ಇದು ಹೀಲ್. ಓಕೆ, ಅಪ್ಲಿಫ್ಟ್ ಪ್ರೆಷರ್ನ ಹೀಲ್ ಸೈಡ್ ಏನು ಇಕ್ವೇಷನ್ ಇದೆ ಅಂತ ಕೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಆನ್ಸರ್ ಇದು B/H is equal to 1/√G - K. 82. A first-class brick when immersed in a cold water for 24 hours should not absorb water more than, ಅಂದರೆ ಒಂದು ಬ್ರಿಕ್ನ 24 hours ನೀರಲ್ಲಿ ಹಾಕಿದರೆ ಅದು ಎಷ್ಟು ಪರ್ಸೆಂಟ್ಗಿಂತ ಜಾಸ್ತಿ ನೀರನ್ನು ಅಬ್ಸರ್ವ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಓಕೆ, ಇದು 25% MOC ಕ್ವಶನ್. ಇದು ಮೆಟೀರಿಯಲ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಬರುತ್ತೆ. ಫಸ್ಟ್ ಕ್ಲಾಸ್ ಬ್ರಿಕ್ 20%, ಸೆಕೆಂಡ್ ಕ್ಲಾಸ್ ಬ್ರಿಕ್ ಕೇಳಿದರೆ ಅವರು 25% ಅಂತ. ಓಕೆ, municipal taxes are assessed on percentage of net income from property and it varies from. ಇದೊಂದು ಜನರಲ್ ಕ್ವಶನ್ ಇದ್ದಂಗೆ. ಇದು ಎಲ್ಲೂ ಬಂದಿಲ್ಲ ನಮ್ಮ ಸಿಲೆಬಸ್ಸಲ್ಲಿ. ಒಂಥರ ರಿಸ್ಕಿ ಕ್ವಶನ್ಸ್ ಇವೆಲ್ಲ. ಓಕೆ, ನಾನು ಇದು ಕೀ ಆನ್ಸರ್ ನೋಡಿ ಮಾಡಿದಾಗ ಇದು 10 to 12% ಅಂತ ಕೊಟ್ಟಿದ್ದಾರೆ. ಓಕೆ, 84 ಕ್ವಶನ್. What is the value of resultant retardation
in meter per second square when longitudinal friction coefficient is 0.36 is allowed for stopping the vehicle on road. Stopping on the vehicle on road. Okay. ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಎ ಇಸ್ ಈಕ್ವಲ್ ಟು ಎಫ್ ಇಂಟು ಜಿ ಅಂತೇಳಿ. ಓಕೆ, ಎಫ್ ಅಂದರೆ ಕೊಟ್ಟಿದ್ದಾರೆ 0.360 ಅಂತ, 9.81. ಆನ್ಸರ್ 3.53. ಇದರ ಫಾರ್ಮುಲಾ ನೋಡ್ಕೊಡ್ರಿ, ಇದು ಇಂಪಾರ್ಟೆಂಟು. ಎ ಈಕ್ವಲ್ ಟು ಎಫ್ ಇಂಟು ಜಿ, ಫ್ರಿಕ್ಷನ್ ಇಂಟು ಗ್ರಾವಿಟಿ ಮಾಡಿದರೆ ಆನ್ಸರ್ ಬಂದ್ಬಿಡುತ್ತೆ. ನೆಕ್ಸ್ಟ್ 85. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಕಾಂಪೋನೆಂಟ್ ಆಫ್ ಶೀಲ್ಡ್ ಫಾರ್ ಟನಲಿಂಗ್? ಟನಲಿಂಗ್ಗೆ ಯಾವುದು ಶೀಲ್ಡ್ ಆಗುತ್ತೆ ಅಂತ ಗೊತ್ತದೆ. ಓಕೆ, ಟನಲಿಂಗ್ ಚಾಪ್ಟರ್ದಿದ್ದು ಕಟಿಂಗ್ ಎಡ್ಜ್. ಆನ್ಸರ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ನ ಕನ್ಸಿಡರ್ ಮಾಡಂತ ಹೇಳ್ತಾರೆ. ಇದು ಒಂದು ಜನರಲ್ ಕ್ವಶನ್ ಆಗಿದೆ ಇದು. ಓಕೆ, ಇದು ನೋಡ್ಕೊಳ್ರಿ, ಜನರಲ್ ಕ್ವಶನ್ ಇದೆ ಇದು. ಇದ್ರದ್ದು ನಾನು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ಎ ಮತ್ತು ಬಿ. ಓಕೆ, ಜಿ ಕೆ ಕ್ವಶನ್ ಇದು, ಅಂದರೆ ಸಿವಿಲ್ ರಿಲೇಟೆಡ್ ಜಿ ಕೆ ಕ್ವಶನ್. ಡ್ಯೂರಿಂಗ್ ವಿಚ್ ಆಫ್ ದಿ ಫಾಲೋವಿಂಗ್ ಆಪರೇಟಿಂಗ್ ಕಂಡೀಷನ್ಸ್ ಆಫ್ ಆನ್ ಆಟೋಮೊಬೈಲ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಇನ್ ದಿ ಎಕ್ಸಾಸ್ಟ್ ಗ್ಯಾಸ್ ದಿ ಮಿನಿಮಮ್? ಎಕ್ಸಾಸ್ಟ್ ಗ್ಯಾಸ್ ಮಿನಿಮಮ್ ಅಂದರೆ ಎಕ್ಸಲರೇಷನ್. ಇದನ್ನ ಒಂದು ಸ್ವಲ್ಪ ಜಿ ಕೆ ಮತ್ತು ಇದು ನಮ್ಮದು ಪೇಮೆಂಟ್ ಡಿಸೈನ್, ಟ್ರಾಫಿಕ್ ಇಂಜಿನಿಯರಿಂಗ್ ಥರ ಅದು ಅದರಲ್ಲಿಂದ ಕ್ವಶನ್ ಕೇಳ್ತಾರೆ ಇದು. '88. Fine aggregate are those which pass and retend on which of the following sizes of IS sieves respectively? 4.75 mm and 75 micron. ಓಕೆ, ಇದಂತೂ ಗೊತ್ತೇ ಇರ್ತದೆ ಎಲ್ರಿಗೂ. ನೆಕ್ಸ್ಟ್ ನೋಡ್ರಿ, ಅಕಾರ್ಡಿಂಗ್ ಟು ನಾಗ್ಪುರ್ ಪ್ಲಾನ್ ಇಂಡಿಯನ್ ರೋಡ್ಸ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಇನ್ ಟು ಹೌ ಮೆನಿ ಕ್ಯಾಟಗರೀಸ್? ಎಷ್ಟು ಕ್ಯಾಟಗರಿ ಹೇಳ್ರಿ? 5. ಯಾವ್ಯಾವು? NH, SH, ಡಿಸ್ಟಿಕ್ ರೋಡ್, ಅದರ್ ಡಿಸ್ಟಿಕ್ ರೋಡ್ ಮತ್ತು ವಿಲೇಜ್ ರೋಡ್. 5 ರೋಡ್. ಓಕೆ, if the temperature of the rod of length L is increased by temperature degree Celsius, whose coefficient of linear expansion is alpha and Young's modulus is E, the free expansion of the rod due to increase in temperature is given by which of the following expressions? Okay, ಇದು ಸಾಂಗ್ ರಿಲೇಟೆಡ್ ಕ್ವಶನ್. ಸ್ಟ್ರೆಂತ್ ಆಫ್ ಮೆಟೀರಿಯಲ್ದು ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ನನ್ ಆಫ್ ದಿ ಅಬೋ, ಇದು ಬರೋದು ಆ್ಯಕ್ಚುಲಿ ಎಲ್ ಆಲ್ಫಾ ಇ. ಓಕೆ, in the critical path construction planning free float can be PERT and CPM ಮೇಲೆ ಬಂದಿದೆ, ಮತ್ತು ಗ್ರೇಟರ್ ದ್ಯಾನ್ ದಿ ಇಂಡಿಪೆಂಡೆಂಟ್ ಫ್ಲೋ. ಓಕೆ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟು ಕ್ವಶನ್ಸು ಒಂದು 5ರಿಂದ 6 ಬರುತ್ತೆ ಎಕ್ಸ್ಪೆಕ್ಟ್. ಓಕೆ, ಅದರಲ್ಲಿ PERT ಆ್ಯಂಡ್ CPM, PERT, PERT ಆ್ಯಂಡ್ CPMದೇ ಜಾಸ್ತಿ. ಡ್ಯೂರೇಷನ್ ಅಲಾಂಗ್ ದಿ ಕ್ರಿಟಿಕಲ್ ಪಾತ್ ಡಿಫೈನ್ಸ್ ವಿಚ್ ಆಫ್ ದಿ ಫಾಲೋವಿಂಗ್? ಓಕೆ, ಇದು IS ಕ್ವಶನ್ ಬಂದಿದೆ. KPSCಯಲ್ಲಿ 2 ಸಲ ಕೇಳಿದ್ದಾರೆ ನೋಡ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾವುದಂದರೆ ಇದರಲ್ಲಿ ಎ ಮತ್ತು ಸಿ ಬರುತ್ತೆ, ಅಂದರೆ ಶಾರ್ಟ್ ಡ್ಯೂರೇಷನ್ ನೀಡೆಡ್, ಲಾಂಗೆಸ್ಟ್ ಡ್ಯೂರೇಷನ್ ನೀಡೆಡ್. ಸಾರಿ, ಎ ಮತ್ತು ಡಿ. ಲಾಂಗೆಸ್ಟ್ ಡ್ಯೂರೇಷನ್ ಪರ್ಮಿಸಿಬಲ್. ಓಕೆ, ಶಾರ್ಟೆಸ್ಟ್ ಡ್ಯೂರೇಷನ್ ನೀಡೆಡ್, ಲಾಂಗೆಸ್ಟ್ ಡ್ಯೂರೇಷನ್ ಪರ್ಮಿಸಿಬಲ್ ಬಂದ್ಬಿಟ್ಟು ಆನ್ಸರ್ ಇದು ಎ ಆ್ಯಂಡ್ ಡಿ. ಇದು ಇಂಪಾರ್ಟೆಂಟ್ ಇದೆ, KPSCಯಲ್ಲಿ 2 ಸಲ ಕೇಳಿದ್ದಾರೆ ಈ ಹಿಂದೆ ಕ್ವಶನ್ ಪೇಪರ್ಸಲ್ಲಿ. ವಾಟ್ ಈಸ್ ಪ್ರೊಬ್ಯಾಬಲ್ ಮ್ಯಾಕ್ಸಿಮಮ್ ಪ್ರೆಸಿಪಿಟೇಷನ್ ಅಂದರೆ PMP? ವಾಟ್ ಈಸ್ ದಿ PMP ಅಂತ ಕೇಳಿದ್ದಾರೆ. ಅಪ್ಪರ್ ಲಿಮಿಟ್ ಆಫ್ ರೈನ್ಫಾಲ್ ದಟ್ ಈಸ್ ಜಸ್ಟಿಫೈಡ್ ಕ್ಲೈಮೆಟ್ಲಾಜಿಕಲಿ ಅಂತ. '94. Taylor's stability number curves are used for the analysis of stability of slope. The angle of shearing resistance used in the chart is
ಮೊಬಿಲೈಸ್ಡ್ ಆ್ಯಂಗಲ್ ಅಂತೇಳಿ. ಓಕೆ, 95ನೇ ಕ್ವಶನ್, 95th. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನೋಡಿ, ಸ್ಟೇಟ್ಮೆಂಟ್ ಮೇಲೆ ಒಂದು 3-4 ಕ್ವಶನ್ಸ್ ಬಂತು ಇಲ್ಲಿಂದಿಲ್ಲೇ. ಓಕೆ, ಪಿಟೋಟ್ ಟ್ಯೂಬ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ವಿಸ್ಕಾಸಿಟಿ ಆಫ್ ಫ್ಲೋ ಇನ್ ದಿ ಪೈಪ್. ಓಕೆ, ಕರೆಕ್ಟ್ ಇದೆ. ಮೋನೋಮೀಟರ್ ಈಸ್ ಯೂಸ್ಡ್ ಫಾರ್ ದಿ ಮೆಜರಿಂಗ್ ಫ್ಲೂಯಿಡ್ ಪ್ರೆಷರ್ ಇನ್ ದಿ ಪೈಪ್. ಇದು ಕರೆಕ್ಟ್ ಇದೆ. ವೆಂಚುರಿಮೀಟರ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ಡಿಸ್ಚಾರ್ಜ್ ಇನ್ ಪೈಪ್. ಕರೆಕ್ಟ್, ಮೂರು ಕರೆಕ್ಟ್ ಇದೆ. ಪಿಟೋಟ್ ಟ್ಯೂಬು ವೆಲಾಸಿಟಿ ಫ್ಲೋ. ಓಕೆ, ಮೊನೋಮೀಟ್ರದ್ದು ಫ್ಲೂಯಿಡ್ ಪ್ರೆಷರ್. ಓಕೆ, ವೆಂಚುರಿಮೀಟ್ರದ್ದು ಡಿಸ್ಚಾರ್ಜ್. ಮೂರು ಹಿಂಗೆ ನೆನ್ಪಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಎಲ್ಲೂ ಕೇಳಿದ್ರು ಹೇಳ್ಬೋದು. ಫಾರ್ ಎ hydraulically efficient rectangular channel of bed width 5 meter, the hydraulic radius is equal to ಅಂತ ಕೇಳ್ತಿದ್ದಾರೆ. ಇದು 1.25 ಮೀಟರ್ ಬರುತ್ತೆ. ಓಕೆ, ಕಂಡೀಷನ್ಸ್ ಇದೆ, ಕೆಲವೊಂದು ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. If the channel index at a irrigation outlet is 5/3, setting of an orifice type outlet in order to have proportionality is, ಇದು 0.3 ಅಂತ ಬರುತ್ತೆ. ಪ್ರೊಪೋರ್ಷನಾಲಿಟಿ ಕೇಳಿದ್ರೆ 0.3. ಓಕೆ, ಇದು ನೋಡ್ರಿ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ, ತುಂಬ ಈಸಿ ಇದೆ, ಟ್ರಿಕ್ಕಿ ಅಂತ ಬರೆಯೇನಿಲ್ಲ. In an irrigation project in a certain year, 60% and 46% of the cultivable command area in Kharif and Rabi respectively remained without water, and rest of the area got irrigation water. The intensity of irrigation in the year for the project was ಎಷ್ಟು ಅಂತ ಕೇಳಿದ್ದಾರೆ. ಏನು ಆನ್ಸರ್ 94 ಬರುತ್ತೆ. ಹೆಂಗಂದ್ರೆ ನೋಡ್ರಿ, 60% ಕೊಟ್ಟಿದ್ದಾರೆ ಮತ್ತು 46% ಕೊಟ್ಟಿದ್ದಾರೆ. ಟೋಟಲ್ ಎರಡು ನೋಡ್ರಿ ಎಷ್ಟಾಯಿತು, 106% ಆಯಿತು. ಅವ್ರೇನಂತ ಕೇಳಿದ್ದಾರೆ, 100ಗೆ ಎಷ್ಟು ಎಫಿಷಿಯನ್ಸಿ ಇದೆ ಅಂತ ಕೇಳಿದ್ದಾರೆ. ಈಗ 100 ಮೈನಸ್ 106 ಮಾಡಿದರೆ ನಾವು ಎಷ್ಟು ಬರುತ್ತೆ, 6% ಡಿಡಕ್ಷನ್ ಬರುತ್ತೆ 100ಅಲ್ಲಿ. ಓಕೆ, 100 ಮೈನಸ್ 6 ಮಾಡಿದರೆ 94% ಬಂತು. ಸೊ 94. 99 ಕ್ವಶನ್, ಸ್ವಲ್ಪ ಟ್ರಿಕ್ಕಿ ಇದೆ ಕ್ವಶನ್ನು. ಓಕೆ, 98ದು 99. ಓಕೆ, a 1 meter thick layer of saturated clay drained at both faces settled by 10 cm in 1 year. If thin layer of pervious soil is introduced in the middle of this layer, then what will be the period during which the settlement of 10 cm will be compacted? ಓಕೆ, ಇದು 0.25 years ಅಂತ ಬರುತ್ತೆ. ಇದಕ್ಕೊಂದು ಫಾರ್ಮುಲಾ ಇದೆ ಫ್ರೆಂಡ್ಸ್, T = CVT / D² ಅಂತೇಳಿ. ಇದು ಈ ಫಾರ್ಮುಲಾದಲ್ಲಿ ಹಾಕಿದರೆ ಆನ್ಸರ್ ಬರುತ್ತೆ. 100 ಕ್ವಶನ್. Which one of the following states of field compaction of sand deposit truly represent the corrected standard penetration test value? ಇದು ಕೊಟ್ಟಿದ್ದಾರೆ, ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, ಕರೆಕ್ಟೆಡ್ ಅಂತ = 12. ಏನಂತ ಮೀಡಿಯಮ್ ಡೆನ್ಸ್ ಬರುತ್ತೆ ಆನ್ಸರ್. ಓಕೆ, ಇಷ್ಟಾಗಿತ್ತು ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ದು 2017ನಲ್ಲಿ KPSC ಕಂಡಕ್ಟ್ ಮಾಡಿದಂಥ ಎಕ್ಸಾಮ್ಸ್. ಇದು ಕ್ವಶನ್ ಪೇಪರ್ ಸಾಲ್ವಿಂಗ್ ಅನಾಲಿಸಿಸ್. ಓಕೆ, ಈಗ ನೆಕ್ಸ್ಟ್ ಯಾವುದು PWDದ್ದು ಇಲ್ಲ BMRCLದು ಇಲ್ಲ ಅಂದರೆ BWSSB ಯಾವುದೆಲ್ಲ RWS ಕ್ವಶನ್ ಪೇಪರ್ಸ್ ಇದೆ, ಅದರಲ್ಲಿ ನೋಡೋಣ. ಯಾವುದಾದ್ರೂ ಒಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಅದರದ್ದು ಕ್ವಶನ್ ಪೇಪರ್ ಅನಾಲಿಸಿಸ್, ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ,
ಹೇಗೆ ಏನು ಅಂತ ಎಲ್ಲನೂ ಡಿಸ್ಕಸ್ ಮಾಡ್ತೀನಿ. ಓಕೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಆ ಥರದ್ದು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಬರುತ್ತೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮಗೆ ಲೈಕ್ ಆಗಿರೋ ಲೈಕ್ ಮಾಡಿರಿ. ಯಾರು ನಿಮ್ಮ ಫ್ರೆಂಡ್ಸ್ದು ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿರಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.